ನಿಮ್ಮ ಮನೆಗೆ ಕಳ್ತನ ಬಂದಿನ ಅಲ್ಲ ನಿಮ್ಮ ಮನೆಗೆ ನೀವು ನಾನು ನಿಮ್ಮನ್ನು ನೋಡೇ ಇಲ್ಲ ನಾನು ಏನಕ್ಕೆ ಹೊಡಿತಾರದು ಅಲ್ಲ ಯಾಕೆ ಹೊಡಿತದೆ ಯಾಕೆ ಹೊಡಿತಿರೋದಕ್ಕೆ ಯಾಕೆ ಹೊಡಿತಿರೋದಕ್ಕೆ ಯಾಕೆ ಹೊಡಿತಿರೋದಕ್ಕೆ ನನ್ನ ಹಿಂದೆ ಅವಕ್ಯಾಡೋ ಕಾಟೇಜಸ್ ಅಂತ ಇದೆ. ಈ ಕಾಟೇಜಸ್ದು ಒಂದು ವಿಡಿಯೋ ವೈರಲ್ ಆಗುತ್ತೆ. ಆ ವಿಡಿಯೋದಲ್ಲಿ ಡ್ರೈವರ್ ಬಂದು ಗಾಡಿ ನಿಲ್ಲಿಸಿರ್ತಾರೆ, ಓನರ್ ಬರ್ತಾರೆ, ಅಲ್ಲಿ ಏನೋ ಒಂದು ಮಾತಿನ ಚಕಮಕಿ ನಡೆಯುತ್ತೆ. ಅಲ್ಲಿಂದ ಅದು ತುಂಬ ಫೇಮಸ್ ಆಗುತ್ತೆ, ಎಲ್ಲರೂ ಅದ್ರ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದರಿಂದ ಎಲ್ಲರೂ ಇದ್ರ ಬಗ್ಗೆ ಒಂದು ಡಿಸ್ಕಷನ್ ಸ್ಟಾರ್ಟ್ ಆಗುವಾಗ ನನಗೆ ಕ್ಯೂರಿಯಾಸಿಟಿ. ಒಂದು ಕಡೆ ಸ್ಟೋರಿ ನೋಡಿದ್ದೀವಿ, ಇನ್ನೊಂದು ಕಡೆ ಸ್ಟೋರಿ ಏನಿರ್ಬೋದು ಅಂತೇಳಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ, ಟೂರಿಸಮ್ ಅಂತ ಹೇಳಿದ್ರೆ ಒಂದು ಕಡೆ ಸಾರಥಿ ಗೆಸ್ಟ್ನ ಕರ್ಕೊಂಡು ಬರ್ತಾರೆ, ಇನ್ನೊಂದು ಕಡೆ ವಸತಿ, ಅಲ್ಲಿ ಅವರಿಗೆ ಇರೋಕ್ಕೆ ಒಂದು ಜಾಗ ಕೊಡ್ತಾರೆ, ಇನ್ನೊಂದು ಕಡೆ ಅತಿಥಿ, ದೇ ಶುಡ್ ಬಿ ಫೆಲ್ಟ್ ಸ್ಪೆಷಲ್ಲು. ಬಟ್ ಇವರು 3 ಜನದಲ್ಲಿ ಮಧ್ಯದಲ್ಲಿ ಒಂದು ಕೋರ್ಡಿನೇಷನ್ ಇದ್ದರೆ ಇದೊಂದು ಬ್ಯೂಟಿಫುಲ್ ಸಬ್ಜೆಕ್ಟು. ಬಟ್ ಒಂದು ವಿಷಯ ಇಷ್ಟೊಂದು ವೈರಲ್ ಆದರೆ ಇವರು ಕೂಡ ಒಂದು ಫ್ಯಾಮ್ಲಿ ಎಲ್ಲ ಆಗಿರ್ತಾರೆ. ಆಮೇಲೆ ಇನ್ನೊಂದು ಏನು ಹೇಳಬೇಕು ಅಂತ ಹೇಳಿದ್ರೆ, ಈ ಒಂದು ವ್ಯಕ್ತಿನ ನನಗೆ ಪರಿಚಯ ಇದೆ. ಅವ್ರನ್ನ ನಾನು ತುಂಬ ವರ್ಷಗಳ ಹಿಂದೆ ಒಂದು ರೆಸಾರ್ಟಲ್ಲಿ ಮೀಟ್ ಮಾಡಿರ್ತೀನಿ. ಅವರು ಹಾಸ್ಪಿಟಾಲಿಟಿ ಫೀಲ್ಡಿಗೆ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿಂದ ಇವ್ರ ಪರಿಚಯ. ಸಡನ್ನಾಗಿ ಇವರ ಫೇಸು ನಾನು ವೈರಲ್ ವೀಡಿಯೋದಲ್ಲಿ ನೋಡುವಾಗ ನನಗೆ ಒಂದು ಕ್ಯೂರಿಯಾಸಿಟಿ, ಇವ್ರನ್ನ ಒಂದು ಸತಿ ಮಾತಾಡಿಸ್ಬೇಕು. ನಿಜವಾಗ್ಲೂ ಒಂದು ಹಾಸ್ಪಿಟಾಲಿಟಿಯಲ್ಲಿ ಇರೋರು ಈ ಥರನೂ ಆಗೋಕ್ಕೆ ಸಾಧ್ಯನಾ ಅಂತ, ಚಾನ್ಸ್ ಇಲ್ಲ ಅಂತ ಆಯಿತು. ಯಾಕಂದರೆ ಇವ್ರ ಹಾಸ್ಪಿಟಾಲಿಟಿ ಇಷ್ಟ ಆಗಿ ನಾನು ಅವ್ರನ್ನ 2ನೇ ಸತಿನೂ ಬೇರೆ ಒಂದು ಕಡೆ ಮೀಟ್ ಆಗಿದ್ದೀನಿ. ಡ್ರೈವರ್ ಕೂಡ ಒಳ್ಳೆಯವರು, ಇವರು ಕೂಡ ಒಳ್ಳೆಯವರು, ನೀವು ಕೂಡ ಒಳ್ಳೆಯವರು, ನಾವು ಕೂಡ ಒಳ್ಳೆಯವರು. ಎಲ್ಲರಿಗೂ ಒಳ್ಳೆಯದಾಗಲಿ ಅಷ್ಟೇ, ಸುಮ್ಮನೆ ನಾವು ನೆಗೆಟಿವಿಟಿನ ಸ್ಪ್ರೆಡ್ ಮಾಡೋದು ಬೇಡ. ಸೊ ಲೆಟ್ಸ್ ಗೋ ಅಲ್ಲ. ಸೊ ಮದನ್ ಅವರೇ ನಮಸ್ತೆ. ಈಗ ಒಳಗಡೆ ಕೂತ್ಕೊಂಡು ನಿಮ್ಮ ಕಥೆನ ನನಗೆ ಕೇಳಬೇಕು, ಇದು ಜನರಿಗೆ ರೀಚ್ ಆಗಲಿ. ಹೌದೌದು, ಆಯ್ತಾ? ಅಲ್ಲ, ಗೊತ್ತಿರಬೇಕು. ಒಂದು ಹಾಸ್ಪಿಟಾಲಿಟಿಯಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ನನಗೆ ಈ ಹಾಸ್ಪಿಟಲ್ ಇಂಡಸ್ಟ್ರಿಯಲ್ಲಿ ಟೋಟಲ್ 17 ಇಯರ್ಸ್ ಎಕ್ಸ್ಪೀರಿಯನ್ಸ್. 17 ಇಯರ್ಸ್. 17 ಇಯರ್ಸ್ ಎಕ್ಸ್ಪೀರಿಯನ್ಸಲ್ಲಿ ಈ ಥರ ಒಂದು ಇನ್ಸಿಡೆಂಟ್ ಆಗಿರೋದು ನಿಮ್ಗೆ ಎಷ್ಟು ಬೇಜಾರಾಗಿದೆ? ತುಂಬ ಬೇಜಾರಾಗಿದೆ. ಈ ಥರ ನಾನು ಎಲ್ಲಿಯೂ ನನಗೆ ಅಪ್ರೋಪ್ ಮಾಡಿ ಆ ಥರ ಎಲ್ಲ ಮಾಡಿ ಇದೇ ಫಸ್ಟ್ ಟೈಮ್. ಹೌದಾ? ಆ ಥರ ಆಗಿಲ್ಲ. ನಾನು ಬೇಕಾದ್ರೆ ನನ್ನ ಫೀಡ್ಬ್ಯಾಕ್ ಎಲ್ಲ ನೋಡಿ, ಹೌದೌದು, ಅದರಲ್ಲಿ ನಮ್ಮ ಗೆಸ್ಟ್ಗಳು ಬೇಕು, ನಮ್ಮ ಈ ಕಾಟೇಜ್ ಫೀಡ್ಬ್ಯಾಕ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ನಾವು ಟ್ರೀಟ್ ಮಾಡಿ ಕಳಿಸೋದು ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನನಗೆ ಆ ಥರ ಇದೇ ಇಂಟೆನ್ಷನ್ ಇಲ್ಲ. ಹೌದು. ಈಗ ನನಗೇನು ಗೊತ್ತಾ, ಈಗ ನಿಮಗೆ ಆ ಒಂದು 3 ಡೇಸಲ್ಲಿ ಏನಾಯಿತು ಫುಲ್ ಡೀಟೇಲಿಂಗು, ಇಲ್ಲಿ ಯಾವುದೇ ಫಿಲ್ಟರ್ ಬೇಡ, ಜಸ್ಟ್ ಅಥೆಂಟಿಕಲಿ ಏನು ನಡೀತು ಅದನ್ನ ನಮ್ಮ ಆಡಿಯನ್ಸಿಗೆ, ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದಾರೆ ಇದರಲ್ಲಿ ಚಾಲಕರು ಇರ್ತಾರೆ, ಅವ್ರ ಸಂಘದವರು ಇರ್ತಾರೆ, ಎಲ್ಲರೂ ಇರ್ತಾರೆ. ಎಲ್ಲ ಸೈಡಿಂದ ನೋಡ್ಬೇಕು. ಎಲ್ಲ ಸೈಡ್ ಅವರು ಮಾತ್ರ ಕಳಿಸಿರೋ ವಿಡಿಯೋನ ನೋಡಿದ್ರೆ ಆಗೋದಿಲ್ಲ. ನಮ್ಮ ಸೈಡಿಂದ ಏನಿದೆ, ಏನಾಗಿದೆ, ಅವ್ರು ಏನ್ ಮಾಡಿದ್ದಾರೆ ಅದನ್ನ ಸ್ವಲ್ಪ ನೀವು ಕೇಳಬೇಕು ನಮ್ಮ. ಎಸ್ ಅಲ್ವಾ? ಸೊ ಉಳಿದವರು ಕಂಡಂತೆ ಅಂತ ಹೇಳ್ತಾರಲ್ಲ, ಆ ಥರ. ಬನ್ನಿ ಇವಾಗ ಒಳಗಡೆ ಹೋಗುವ. ಬನ್ನಿ ಲೆಟ್ಸ್ ಗೋ. ನಾನು ಇವಾಗ ಇವ್ರನ್ನ ಮಾತಾಡ್ಸೋಕ್ಕಿಂತ ಮುಂಚೆ ನಾನು ಕೂಡ ಡ್ರೈವರ್ ಆಗಿ ವರ್ಕ್ ಮಾಡಿದ್ದೀನಿ ನನ್ನ ಒಂದು ಸ್ವಂತ ಅಂದರೆ ಸಂಸ್ಥೆಯಲ್ಲಿ. ಆವಾಗ ನನಗೆ ಡ್ರೈವರ್ದು ಚಾಲೆಂಜಸ್ ಗೊತ್ತು. ಅವರಿಗೂ ಕೆಲವು ಸತಿ ನಿದ್ದೆ ಇರಲ್ಲ, ಅವರಿಗೂ ಫುಡ್ಡಿಗೆ ಪ್ರಾಬ್ಲಮ್ಸ್ ಇರುತ್ತೆ, ಮಲ್ಕೊಳ್ಳೋಕೊಂದು ಜಾಗ ಬೇಕು, ಕೆಲವು ಸತಿ ಗೆಸ್ಟು ಅವ್ರ ಬಗ್ಗೆ ಕೇರ್ ಮಾಡಲ್ಲ, ಸುಮ್ಮನೆ ಅವ್ರ ಪಾಡಿಗೆ ಬಿಟ್ಟಿರ್ತಾರೆ. ಅವ್ರದ್ದು ಒಂದು ಕಡೆ ಸ್ಟೋರಿ ಗೊತ್ತು. ಅದೇ ರೀತಿ ಒಂದು ಹಾಸ್ಪಿಟಾಲಿಟಿ ಫೀಲ್ಡ್ ಅಂತ ಅಂದರೆ ಅದು ಯಾವ ಥರ ಅಂತಲೂ ನನಗೆ ಗೊತ್ತು. ಕೆಲವು ಸತಿ ನಾವು ಅಡುಗೆ ಮಾಡಬೇಕಾಗೋ ಪರಿಸ್ಥಿತಿ ಬರುತ್ತೆ, ಕ್ಲೀನ್ ಮಾಡಬೇಕಾಗೋ, ಎಲ್ಲ ಮಾಡಿದ್ದೀವಿ ನಾವು, ಸಿಬ್ಬಂದಿನ ನೋಡ್ಕೋಬೇಕು ಅಲ್ವಾ? ಸೊ ಐ ಥಿಂಕ್ ಎಂಡ್ ಆಫ್ ಇಟ್ ಅವರು ಕೂಡ ಒಂದು ಅವರ ಒಂದು ಹೊಟ್ಟೆಪಾಡು, ನಾವು ಕೂಡ ಒಂದು ಹೊಟ್ಟೆಪಾಡು, ನೀವು ಕೂಡ ಹೊಟ್ಟೆಪಾಡು, ಎಲ್ಲ ಹೊಟ್ಟೆಪಾಡಿಗೆ ಮಾಡ್ತಾ ಇರೋದು. ಸೊ ಇದರಲ್ಲಿ ಒಬ್ಬರನ್ನ ಕಂಪ್ರೆಸ್ ಮಾಡಿ ಇನ್ನೊಬ್ರು ಬೆಳಿಬೇಕು ಅಂತಿಲ್ಲ, ಎಲ್ಲ ಒಟ್ಟಿಗೆ ಸೇರಿದ್ರೆ ಬೆಳಿಬೋದು. ಎಲ್ಲರೂ ಬೇಕು ಬೇಕಲ್ವಾ? ಸೊ ಇವಾಗ ಆಗಿದ್ರೆ ಮಾತ್ರ ಇದು ನಡೆಯೋದು. ಈ ತರ ನಮ್ಮ ಟೂರಿಸಂ ಅಂತ ಹೇಳೋದು ಎಲ್ಲರೂ ಇದ್ರೆ ನಡೆಯೋದು, ಎಲ್ಲ ಇದ್ರೆ ನಡೆಯುವಂಥದ್ದು. ಸೊ ಇವಾಗ ಹೇಳಿ ನಿಮ್ಮ ಒಂದು ಸ್ಟೋರಿ. ಈಗ ನಮ್ಮ ಆಡಿಯನ್ಸಿಗೆ ರಾ ಆಗಿ ನಿಮ್ಮ ಹಾರ್ಟಲ್ಲಿ ಏನಿದೆ, ನಿಮ್ಮಲ್ಲಿ ಏನು ನೋವಾಯಿತು, ಯಾಕೆ ಇಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಯಿತು, ಇದರಲ್ಲಿ ನಾನೇನು ಡಿಸಿಷನ್ ಮಾಡಲ್ಲ, ನೀವು ಏನು ಡಿಸಿಷನ್ ಮಾಡಲ್ಲ, ಅವರು ಅಲ್ಲಿ ಕಮೆಂಟಲ್ಲಿ ಹೇಳ್ತಾರೆ ಏನೇನಾಗಿದೆ ಅಂತ. ಬಟ್ ಎಂಡ್ ಆಫ್ ಇಟ್ಟು ಚಾಲಕರು ಅಂದರೆ ದೇ ಆರ್ ಆಲ್ಸೋ ಗುಡ್,
ನೀವು ಎಲ್ಲರೂ ಗುಡ್. ನಮಗೆ ಅವ್ರ ಎಲ್ಲರ ಬಗ್ಗೆ ರೆಸ್ಪೆಕ್ಟ್ ಇದೆ. ನಾವು ಎಲ್ಲಿಯೂ ಅವ್ರ ಬಗ್ಗೆ ಯಾವುದು ನಾವು ಮಾತಾಡಕ್ಕೆ ಹೋಗಿಲ್ಲ. ಯಾಕಂದ್ರೆ ಅದು ಇಲ್ಲ ಅಂತ ಹೇಳಿದ್ರೆ ನೀವು 17 ವರ್ಷದಿಂದ ಹಾಸ್ಪಿಟಾಲಿಟಿಲಿ ಇರೋ ಚಾನ್ಸ್ ಇಲ್ಲ ಅಲ್ವಾ. ಸೊ ಎಸ್, ನಾವು ಅವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡಿಯೇ ಕಳ್ಸೋದು. ಎಲ್ಲ ಯಾವುದೇ ಚಾಲಕರು ಬಂದು ನಾವು ಟ್ರೀಟ್ ಮಾಡಿಯೇ ಕಳ್ಸೋದು. ಎಸ್, ತುಂಬಾ ಜನ ನಮ್ಮ ನಂಬರ್ ತಗೊಂಡು ಸರ್ ಇಲ್ಲಿಗೆ ಬರ್ತೀನಿ ಅಂತ ಹೇಳಿ, ಇಲ್ಲಿಗೆ ಗೆಸ್ಟ್ ಕರ್ಕೊಂಬಂದು ಅಂತ ಹೇಳಿದ್ರು ತುಂಬಾ ಜನ ಇದ್ದಾರೆ. ಎಸ್, ಈಗ ನೀವು ಐ ಮೀನ್ ಜಸ್ಟ್ ಈಗ ನಿಮ್ಮ ಶೇರ್ ಮಾಡೋದಕ್ಕಿಂತ ಮುಂಚೆ ಇದಕ್ಕಿಂತ ಮುಂಚೆ ಏನಾದರೂ ವಿಡಿಯೋ ಮಾಡೋ ಅಭ್ಯಾಸ ಇತ್ತು ನಿಮಗೆ? ಇಲ್ಲ ಫಸ್ಟ್ ಟೈಮ್ ಕೂತಿರೋದು. ಇಡೀ ಕರ್ನಾಟಕದವರಿಗೆ ನಿಮ್ಮ ಬಗ್ಗೆ ಗೊತ್ತಾಗಿದೆ, ಅವಕಾಡೋ ಕಾಟೇಜಸ್ ಅಂತ ಗೊತ್ತಾಗಿದೆ. ಸೊ ನೀವು ಅವರಿಗೆ ಆಕ್ಚುಲಿ ಥ್ಯಾಂಕ್ ಯು ಹೇಳ್ಬೇಕು, ನೀವು ಇಷ್ಟು ಫೇಮಸ್ ಆಗಿದೆ. ಅದು ಕರೆಕ್ಟ್ ಅಲ್ವಾ. ಯಾ, ಬಟ್ ಯಾ, ಆನ್ ದ ಗುಡ್ ಟರ್ಮ್ಸ್ ನೋಡುವ. ಹೇಳಿ ಮದನ್ ಅವರೇ, ಬಟ್ ಆ ಥರ ವೈರಲ್ ಆಗಬಾರ್ದಿತ್ತು ಅದೊಂದು. ಬಟ್ ಪರವಾಗಿಲ್ಲ ಬಿಡಿ. ಅವ್ರು ನಮ್ಮನ್ನ ಈಗ ಎಂಡ್ ಆಫ್ ಇಟ್ ನಮ್ಮ ಕ್ಯಾಬ್ ಅವರೇ ಡ್ರೈವರ್ಸು ಎಲ್ಲ ಸೇರ್ಕೊಂಡು ಏನೇನೋ ವೈರಲ್ ಆಗಿದೆ. ಬಟ್ ಒಂದ್ ಸೈಡ್ ನೋಡ್ಕೊಂಡು ಇಲ್ಲ ಅದು ಏನೋ ಆಗಿರುತ್ತೆ. ಬಟ್ ಎಂಡ್ ಆಫ್ ಇಟ್ ಹೇಳ್ತೀನಿ, ಅವರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ಅವರೇ ಗೆಸ್ಟ್ ಕರ್ಕೊಂಡು ಬರ್ತಾರೆ. ಹೌದೌದು. ಅದಕ್ಕೆ ನಾನೀಗ ಏನು ಸಿಚುವೇಶನ್ ಏನೇನು ಆಗಿದೆ ಅದನ್ನ ಏನು ಅಂತ ಎಕ್ಸ್ಪ್ಲೇನ್ ಮಾಡಿ. ಆ್ಯಂಡ್ ಇಲ್ಲಿ ನಾನು ಇವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ, ಇಲ್ಲ ಡ್ರೈವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ನನಗೆ ಇಟ್ಸ್ ನಾಟ್ ಅಬೌಟ್ ಸಪೋರ್ಟ್, ಇಟ್ ಈಸ್ ಅಬೌಟ್ ಅ ಜೆನ್ಯೂನ್ ಹೌದೌದು 2 ಸೈಡ್ ಸ್ಟೋರಿ. ಸೊ ನೀವು ಹೇಳಿ, ಕ್ಯಾಮರಾದ ಮುಂದೆ ಕ್ಯಾಮರಾ ಇದೆ, ನೀವಿದ್ದೀರಾ, ಮಾತಾಡಿ, ಏನಾಯಿತು? ಭಜನ್ ಅವರ ಮೊದಲನೇ ದಿನ ಒಂದು 4 ಗಂಟೆ ಹಂಗೆ ಅವರು ಚೆಕ್ ಇನ್ ಆಗಿರೋ ಗೆಸ್ಟ್, ನಮ್ಮ ಬುಕ್ಕಿಂಗ್ ಮಾಡಿರೋ ಗೆಸ್ಟು, ಅವರು ಗೆಸ್ಟ್ ಕರ್ಕೊಂಡು ನಾರ್ಮಲ್ ಎಲ್ಲ ಕ್ಯಾಬ್ ಇದರಲ್ಲಿ ಬರ್ತಾರಲ್ಲ, ಅವ್ರದ್ದು TT ವೆಹಿಕಲ್, ಅರ್ಬಾನಿಯಾ ವೆಹಿಕಲ್, ಅದು ಪಾಂಡಿಚೇರಿ ರಿಜಿಸ್ಟ್ರೇಷನ್ ಇದೆ ಅದು ವೆಹಿಕಲ್. ಬಂದು ಗೇಟಲ್ಲಿ ಹಾರ್ನ್ ಮಾಡಿ 2 ಸಲ ಹಾರ್ನ್ ಮಾಡಿ ಮತ್ತೆ ಕಂಟಿನ್ಯೂಸ್ ಹಾರ್ನ್ ಮಾಡು, ಅಂದರೆ ಗಾರ್ನ ಒತ್ತಿ ಹಿಡಿಯೋದು. ಆಯಿತಾ, ಒಂದು 2 ಸಲ ಹಾರ್ನ್ ಮಾಡಿದ್ರೆ ನಮ್ಮ ಸ್ಟಾಫ್ ಯಾರಿದ್ದಾರೆ ಇಲ್ಲಿ ಈ ಕಡೆ ವರ್ಕ್ ಮಾಡ್ತಾ ಇರ್ತಾರೆ, ಹೋಗಿ ಇಮಿಡಿಯೇಟಾಗಿ ಗೇಟ್ ಓಪನ್ ಮಾಡ್ತಾರೆ. ಮೇ ಬಿ ಒಂದು 5 ಮಿನಿಟ್ಸ್ ಇರ್ತದೆ ಆ್ಯಕ್ಚುಲಿ ವಿಚಾರ. ಇವ್ರು ಏನು ಮಾಡಿದ್ದಾರೆ, ಇಲ್ಲಿಂದ ಅಲ್ಲಿ ಹೋಗೋ ತನಕನೂ ಒಂದು 5 ಮಿನಿಟ್ಸ್ ಬೇಕಾಗ್ತದೆ. ಅಲ್ಲಿ ತನಕ ಹಾರ್ನ್ ಕಂಟಿನ್ಯೂ ಆಗಿ ಒತ್ತಿ ಹಿಡಿಯೋದು. ಇದು ಫಸ್ಟ್ ಡೇ ಮಾಡಿದ್ದಾರೆ. ಫಸ್ಟ್ ಡೇನೆ ಕಿರಿಕಿರಿ ಆಗಿದೆ ನಮಗೆ. ಸೊ ಆಗ ನಮ್ಮ ಸ್ಟಾಫ್ ಬಂದು ಹೋಗಿ ಗೇಟ್ ಓಪನ್ ಮಾಡಿದ್ದಾರೆ. ಓಪನ್ ಮಾಡಿ ಒಳಗಡೆ ಬರುವಾಗ ಅವರಿಗೆ ಅವರು ಡ್ರೈವರ್ ಅವರು ಹೇಳಿದ್ದಾರೆ ಏನಂತ ಹೇಳಿದ್ರೆ, ಸ್ವಲ್ಪ ಜೋರು ಮಾಡಿದ್ದಾರೆ, ಅಂದ್ರೆ ಬೈದಿದ್ದಾರೆ. ಅದು ಕರೆಕ್ಟ್. ಅದು ಬೈದು ಅವ್ರ ಹತ್ರ ಬೇಕಾದ್ರೆ ನೀವು ಕೂರಿಸಿ ಮಾತಾಡ್ಸಿ, ಬೇಡ ಇಟ್ ಇಸ್ ಲೈಕ್ ನಿಮ್ಮ ಕಡೆಯಿಂದ ಬರ್ತಾ ಇದೆ ಅಂತ ಹೇಳಿ, ಎಷ್ಟೊತ್ತು ಮರ ನೀವು ಗೇಟ್ ಓಪನ್ ಮಾಡೋದು, ನಾನು ಎಷ್ಟೊತ್ತು ಕಾಯಬೇಕು, ಹಾಗೆ ಏನೋ ಸಣ್ಣ ಪುಟ್ಟದಾಗಿ ಬೈದಿದ್ದಾರೆ. ಅವ್ರು ಏನು ಮಾಡಿದ್ದಾರೆ, ಮತ್ತೆ ಗೆಸ್ಟ್ನ ಕರ್ಕೊಂಡು ಹೋಗಿ ಅಲ್ಲಿ ಡ್ರಾಪ್ ಮಾಡಿ ಒಂದು ಚೆಕ್ ಇನ್ ಪ್ರೊಸೀಜರ್ ಇರ್ತದೆ, ಚೆಕ್ ಇನ್ ಮಾಡಿದ್ದೀವಿ. ಓಕೆ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಅವರು ಬಂದು, ನಮ್ಮ ಸ್ಟಾಫ್ ಬಂದು ನನ್ನ ಹತ್ರ ಹೇಳಿದ್ರು, ಸರ್ ಆ ಡ್ರೈವರ್ ಹಿಂಗೆ ಹೇಳ್ತಾ ಇದ್ರು. ನಾನು ನನ್ನ ಆಫೀಸಲ್ಲೇ ಇದ್ದೀನಿ, ನಾನು ಏನು ಹೇಳ್ತಾ ಇದ್ದಾರೆ ಅಂದರೆ, ಇಷ್ಟು ಹೊತ್ತು ನಾನು ಕೇಳಿದವ್ರು ಏನು ಹೇಳಿದ್ರು, ಅಲ್ಲ ಎಷ್ಟೊತ್ತು ಬೇಕು ಮಾರೆ, ಹಾಗೆ ಅದು ಏನೋ ಆಗಿ ಅವ್ರ ಹತ್ರ ಏನಾಗಿದೆ ಹೇಳಿದ್ರು. ಹೌದಾ, ನಾನಂತೂ ಏನು ಮಾಡಿದೆ, ನಮ್ಮದೇ ಏನೋ ಮಿಸ್ಟೇಕ್ ಇರ್ಬೋದು, ಏನೋ ಹೋಗೋದು ಲೇಟ್ ಆಗಿರ್ಬೋದು, ಅದಕ್ಕೆ ಇರ್ಬೋದು, ಸುಮ್ಮನೆ ಬಿಡುವ, ನಾನು ಮೈಂಡ್ ಮಾಡಿಲ್ಲ ಫಸ್ಟ್ ಡೇ. ಆಯಿತಾ, ಮತ್ತೇನಾಯಿತು, ಯೂಶಲಿ ವೆಹಿಕಲ್ ಒಳಗಡೆ ಬಂದರೆ ಮತ್ತೆ ನಾವು ಗೇಟ್ ಹಾಕ್ತೀವಲ್ವ, ಗೇಟ್ ಹಾಕಿದ್ಮೇಲೆ ಇವರು ಗೆಸ್ಟ್ನ ಡ್ರಾಪ್ ಮಾಡಿ ಹೋಗೋನು ಅದೇ ರೀತಿ ಮಾಡಿ ಸುಮಾರು ಹೊತ್ತು ಇದ್ದಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ವೆಹಿಕಲ್ ಇತ್ತು. ಓಕೆ. ಆಮೇಲೆ ವಾಪಸ್ ಹೋಗುವಾಗೂ ಗೇಟ್ ಲಾಕ್ ಇತ್ತಲ್ಲ, ಆವಾಗೂ ಕಂಟಿನ್ಯೂ ಸೇಮ್ ಹಾರ್ನ್ ಮಾಡಿದ್ದಾರೆ ಅವರು. ಆಯಿತಾ, ಮತ್ತೆ ಅವರೇ ಹೋಗಿ ಗೇಟ್ ಓಪನ್ ಮಾಡಿದರೆ ಆವಾಗಲೂ ಏನು ಮೈಂಡ್ ಮಾಡಿಲ್ಲ, ಸುಮ್ಮನೆ ನಾವು ಬಿಟ್ಬಿಡುವ, ಏನೋ ಅರ್ಜೆಂಟ್ ಇರ್ಬೋದು, ಏನೋ ನಾನು ಹಂಗೇನು ಟು ಬಿ ಫ್ರ್ಯಾಂಕ್ ನಾನು ಏನೂ ಇದು ಮಾಡಿಲ್ಲ, ನಾನು ಮೈಂಡ್ ಮಾಡಲೇ ಇಲ್ಲ. ಅದಕ್ಕೆ ಮೋಸ್ಟ್ಲಿ ನಮ್ಮದೇ ಏನೋ ಇಲ್ಲಿಂದ ಬ್ಯುಸಿ ಇರ್ತೀವಲ್ಲ, ಹೋಗಿ ಆ ಥರ ಆಯಿತು. ಆಯಿತಾ, ಮತ್ತೆ ಹೊರಗಡೆ ಹೋಗಿ ಮತ್ತೆ ಮಾರನೇ ದಿನ ಗೆಸ್ಟ್ನ ನಾವು ಸೈಟ್ ಸೀನಿಗೆ ಇಲ್ಲಿ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದಾರೆ. ಬಂದಾಗೂ ಸೇಮ್ ಗೇಟ್ ನಾವು ಓಪನ್ ಕ್ಲೋಸ್ ಇರ್ತದಲ್ಲ ಗೇಟು, ಸೇಮ್ ಅದೇ ಸಿಚುವೇಶನ್ ಮಾಡಿದ್ದಾರೆ ಸೆಕೆಂಡ್ ಡೇನು. ಮತ್ತೆ ನಾವೇನು ಮಾಡೋದು, ಇವರು ಮತ್ತೆ ಹೋಗುವಾಗೂ ಅದೇ ರೀತಿ ನೆನ್ನೆ ಮಾಡಿದಂಗೆ ಮಾಡ್ತಾರೆ, ನಾವು ಗೇಟ್ನ ಓಪನ್ ಇಟ್ಟಿದ್ವಿ, ಹೋಗ್ಲಿ ಇವ್ರ ಪಾಡಿಗೆ ಅಂತ. ಆಯಿತು, ಆ ದಿನದ್ದು ಆಯಿತು, ಅಷ್ಟೇ ಮುಗಿತು. ಅಲ್ಲಿ ಬೇರೆ ಸೆಕೆಂಡ್ ಡೇನು ಆರ್ನ್ ಆಗಿದೆ. ಅದರಲ್ಲೂ ಒಂದು ಮತ್ತೆ ಗೇಟ್ ಲಾಕ್ ಮಾಡೋಕೆ ಹೋಗೋ ನಮ್ಮ ಲೇಡೀಸ್ ಸ್ಟಾಫಿಗೆ ಏನೋ ಹೇಳಿದ್ದಾರೆ ಅವರು. ಸೆಕೆಂಡ್ ಡೇ ಏನು ಹೇಳಿದ್ದಾರೆ ಜನರಲ್ ಆಗಿ? ಅದು ಅವ್ರ ಹತ್ರನೇ ಕೇಳಿ ಸರ್ ನೀವು. ಏನೋ ಒಂದು ಬೈದಿದ್ದಾರೆ ಅವ್ರಿಗೆ ಬೈದಿದ್ದಾರೆ ಲೇಡಿ. ನಮ್ಮ ಲೇಡಿ ಸ್ಟಾಫ್ ಇದ್ದಾರೆ ಅಲ್ಲಿ, ಅವರು ಕೆಲವೊಂದ್ಸಲ ಎಲ್ಲರೂ ಹೋಗಿ ಗೇಟ್ ಆರ್ನ್ ಮಾಡಿದಾಗ ಯೂಶಲಿ ಎಲ್ಲರೂ ಹೋಗಿ ಓಪನ್ ಮಾಡ್ತೀವಿ. ಈಗ ಫಸ್ಟ್ ಡೇನು ನಿಮ್ಮ ಸ್ಟಾಫಿಗೆ ನೋಡಿದಾಗ ನೀವು ಬಂದಾಗ ನಾವು ಆರ್ನ್ ಮಾಡಿದಾಗ ಬಂದು ಗೇಟ್ ಓಪನ್ ಮಾಡಿದೀವಲ್ಲ, ಹಂಗೆ ಅಷ್ಟೇ. ಆ ಥರನೇ ಆಯಿತು. ಸೆಕೆಂಡ್ ಡೇ ಆರ್ನ್ ಮಾಡಿದ್ದಾರೆ, ಪುನಃ ಬೈದಿದ್ದಾರೆ. ಓಕೆ ಫೈನ್. ಒಂದು ಲೇಡಿ ಸ್ಟಾಫಿಗೆ ಬೈದಿದ್ದಾರೆ, ಸ್ವಲ್ಪ ಜೋರು ಬೈದಿದ್ದಂತೆಲ್ಲ ಒಂದು ಜೋರು ವಾಯ್ಸಲ್ಲಿ ಏನೋ ಹೇಳ್ಕೊಂಡು ಹೋಗಿದ್ದಾರೆ. ಆಯಿತಾ, ಅದನ್ನು ನನಗೆ ಹೇಳಿದ್ದಾರೆ ಲೇಡೀಸ್.
ಅಲ್ಲ ಇರೋದನ್ನ ನಾನು ಹೇಳೋದು ಅಲ್ಲ ಕ್ಲಿಯರ್ ಅದು ಜನಕ್ಕೆ ಗೊತ್ತಾಗ್ಬೇಕಲ್ಲ. ಏನು ಏನು ಇವ್ರು ಮಾತ್ರ ವಿಡಿಯೋ ಮಾಡಿ ಹಾಕಿದ್ದಾರೆ, ಅದು ಇಷ್ಟು ವೈರಲ್ ಆಗೋದು, ಅದು ನಮ್ಮ ಸೈಡಿಂದ ಏನಾಗಿದೆ ಅದನ್ನ ನಿಮ್ಗೆ ಹೇಳಿಲ್ಲ. ಅದಕ್ಕೆ ನಾನು ಬಂದಿರೋದೇ ಅದಕ್ಕೋಸ್ಕರ. ಹೌದು, ಎಲ್ಲರೂ ಈಗ ಇದ್ರ ಬಗ್ಗೆ ಏನು ಅಂದ್ಕೊಳ್ತಾರೆ ಅಂತ ಹೇಳೋದಕ್ಕಿಂತ ಎರಡು ಸೈಡ್ ಸ್ಟೋರಿ ಗೊತ್ತಿದೆ. ಹೌದು, ಈಗ ಅದಷ್ಟು ಆಯ್ತಾ, ಅವತ್ತು 2ನೇ ದಿನ ಅದು ಮುಗೀತು. ಅವ್ರ ಗೆಸ್ಟ್ ಎಲ್ಲ ಬಂದರು, ಅದು ಹಾಲ್ಟ್ ಆಗಿ ಮತ್ತೆ ನೆಕ್ಸ್ಟ್ ಡೇ ಗೆಸ್ಟ್ ಚೆಕ್ಔಟ್ ಆಗುವಾಗ 3 ದಿನ ಚೆಕ್ಔಟ್ ಇತ್ತು. ಅದು ಚೆಕ್ಔಟ್ ಆಗಿ ಹೋಗುವಾಗ ಗೆಸ್ಟ್ ನನ್ನ ಹತ್ರ ಸಂಜೆ ಹೇಳಿದ್ರು, ನಾವು ಬೆಳಿಗ್ಗೆ 8 ಬ್ರೇಕ್ಫಾಸ್ಟ್ ಮಾಡಿ ಚೆಕ್ಔಟ್ ಆಗ್ತೀವಿ, ನೀವೆಲ್ಲ ಬ್ಯಾಗ್ ಎಲ್ಲ ರೆಡಿ ಇರ್ತೀವಿ, ನೀವು ಕಳಿಸಿ. ಅದು ಮಾಮೂಲು ಪ್ರೊಸೀಜರ್ ಹೋಟೆಲಲ್ಲಿ ನಡೀತದಲ್ಲ ಆ ಥರ. ಅವ್ರು ಏನು ಮಾಡಿದ್ರು, ಮತ್ತು ಬೆಳಿಗ್ಗೆ ನಾನು ಇಲ್ಲಿ ಇದ್ದೀನಿ ಒಳಗಡೆ, ಸೇಮ್ ಸ್ಟೋರಿ. ಬೆಳಿಗ್ಗೆ ಬಂದು ಕಂಟಿನ್ಯೂ ಮತ್ತೆ ಅವ್ರನ್ನ ಅದೇ ಸೇಮ್ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅವರು. ಪ್ರೆಸ್ ಮಾಡಿ ಹಿಡಿಯೋದು, 1 ಸಲ 2 ಸಲ, ಫಸ್ಟ್ ಸೆಕೆಂಡ್ 1-2 ಟೈಮ್ಸ್, ಅಲ್ಲಿಂದ 3rd ಟೈಮ್ ಒತ್ತಿ ಇಟ್ಕೊಳ್ಳೋದು ಹಿಂಗೆ ಗೇಟಲ್ಲಿ. ಆಯ್ತಾ, ಲಾಂಗ್ ಟೈಮ್. ನಾನು ಬೇಕು ಅಂತಲೇ ಅವತ್ತು ಒಂದು 5 ನಿಮಿಷ ವೆಯ್ಟ್ ಮಾಡಿದೆ, ನೋಡುವ ಇವರಿಗೆ 2-3 ದಿನ ಹಿಂಗೆ ಮಾಡಿದಾರಲ್ಲ ಇವರು, ಇನ್ನೊಂದು 3rd ಡೇನೂ ನೋಡುವ ಹಿಂಗೆ ಅಂತ ನಾನು ನಿಂತೆ ಅಲ್ಲಿ. ಎಲ್ಲಿ ಸ್ವಲ್ಪ ಹೊತ್ತು ನಿಂತಿದ್ದೀನಿ ಅಲ್ಲಿ. ಅಲ್ಲಿಂದ ನಾನೇನು ಮಾಡೋದು, ಗೇಟ್ ಓಪನ್ ಮಾಡಿಲ್ಲ. ಇನ್ನೊಂದು ಸ್ಮಾಲ್ ಗೇಟ್ ಇದೆ ಆ ಗೇಟ್ ಸೈಡಲ್ಲಿ, ಆ ಗೇಟಿಂದ ಅದೇ ವಿಡಿಯೋದಲ್ಲಿ ನೋಡಿದ್ರಲ್ಲ ಸೈಡ್ ಗೇಟ್, ಆ ಗೇಟಲ್ಲಿ ನಾನು ಹಿಂಗೆ ಹೋಗ್ಬಿಟ್ಟು ಅವರಿಗೆ ಹೇಳಿದ್ದೀನಿ, 1-2 ಸಲ ಹಾರ್ನ್ ಮಾಡಿ, ಪದೇ ಹಾರ್ನ್ ಮಾಡಬೇಡಿ, ನನ್ನಿಂದ ನಾನು ನೋಡ್ತಾ ಇದ್ದೀನಿ, ಇದನ್ನೇ ಮಾಡ್ತೀನಿ, ಯಾಕೆ ಮಾಡ್ತಾಯಿದ್ದೀನಿ ನಾನು ಅವ್ರನ್ನ ಕೇಳಿದೆ. ಈ ಫಿಲ್ಮಿಗೆ ನಾವು ನೋಡಿದ್ದು ಇಲ್ಲಿದೆ ಮೇನ್ ಪಿಕ್ಚರ್, ಕೇಳ್ಕೊಳ್ಳಿ. ಆಮೇಲೆ ಅವ್ರು ಏನು ಹೇಳಿದ್ರು ನನಗೆ, ನೀವು ಯಾರು ಇದರಲ್ಲಿ ನನ್ನಿಂದ ಯಾರು ಗೇಟ್ ಓಪನ್ ಮಾಡ್ತಾ ಇರೋದು, ನೀವು ಯಾರು, ಇದನ್ನೆಲ್ಲ ಕೇಳಿದ್ರೆ ನೀವು ಯಾರು, ಇಲ್ಲಿ ಸೆಕ್ಯೂರಿಟಿ ಇಡಬೇಕು ನೀನು, ಹಾಗೆ ಹೀಗೆ. ನಾನು ಹಾಗೆ ಹೇಳಿದೆ, ಸೆಕ್ಯೂರಿಟಿ ಇಡೋದು ಬಿಡೋದು ಅದು ನನಗೆ ಗೊತ್ತಿರೋದು, ನಾನು ಮಾಡ್ತೀನಿ, ಅದು ಬಿಡ್ತೀನಿ, ಅದು ನನಗೆ ಗೊತ್ತು, ನನ್ನ ಇಷ್ಟ ಅದು, ನೀನು ಹೇಳಬೇಕು. ಅಲ್ಲ, ನಿನಗೆ ಏನು ಒಳಗಡೆ ಗೇಟ್ ಓಪನ್ ಮಾಡಬೇಕಲ್ಲ, 1 ಸಲ 2 ಸಲ ಹಾರ್ನ್ ಮಾಡು, ಪದೇ ಹಾರ್ನ್ ಮಾಡಬೇಡ. ಈಗ ನೀನು ಮಾಡಿರೋ ಇದಕ್ಕೆ ನಾನು ಗೇಟ್ ಓಪನ್ ಮಾಡಲ್ಲ, ನೀನು ಗಾಡಿನ ಹೊರಗಡೆ ಹಾಕು ನನಗೆ. ಯಾಕಂತ ಹೊರಗಡೆ ಅವರು ಸ್ವಲ್ಪ ಅಲ್ಲಿ ನನಗೆ ವಲ್ಗರ್ ಲ್ಯಾಂಗ್ವೇಜ್ ಸ್ಟಾರ್ಟ್ ಮಾಡಿಬಿಟ್ರು. ಎಲ್ಲಿ ಆ ಗಾಡಿ ನಾನು ಮಾತಾಡಿದೆ, ಆ ವಿಡಿಯೋದಲ್ಲಿ ನಮ್ಮ ಹತ್ರ ಇದೆ ಅದರದ್ದು, ಅದನ್ನು ಯಾರು ನೋಡಿಲ್ಲ. ಯಾಕೆ, ಇವರು ಮಾಡಿದ ಮಾತ್ರ ವಿಡಿಯೋನ ಎಲ್ಲರೂ ನೋಡಿದಾರಲ್ಲ, ಅದರಲ್ಲಿ ನನಗೆ ಕೆಟ್ಟ ಪದಗಳು ತುಂಬ ಅವರು ಯೂಸ್ ಮಾಡಿದ್ದಾರೆ. ಆಯ್ತಾ, ಎಲ್ಲಿ ಗಾಡಿ ಒಳಗಡೆ ಕೂತ್ಕೊಂಡು ಅಲ್ಲಿ ಮಾತು ತುಂಬ ಆಗಿದೆ. ಆಯ್ತಾ, ನಾನು ಹೇಳ್ತಾನೆ ಇದ್ದೀನಿ, ಇಲ್ಲ ನನಗೆ ನೀವು ಗಾಡಿ ಓಪನ್ ಮಾಡೋದಿದ್ರೆ, ಅಲ್ಲ ಗೇಟ್ ಓಪನ್ ಮಾಡಿದ್ರೆ ನಾನು ಬಿಡೋದಿಲ್ಲ, ನಾನು ಕಸ್ಟಮರ್ಗೆ ಫೋನ್ ಮಾಡ್ತೀನಿ, ನೀವು ಮಾಡಿ ತೊಂದರೆ ಇಲ್ಲ, ಕಸ್ಟಮರ್ಗೆ ಫೋನ್ ಮಾಡಿ, ಯಾರಿಗೆ ಫೋನ್ ಮಾಡಿ, ಈಗ ನನಗೆ ನಿಮ್ಮನ್ನ ಒಳಗಡೆ ಬಿಡಬೇಕು ಅಂತಲೇ ಇಲ್ಲ, ಹೊರಗಡೆ ನಾನು ಪಾರ್ಕ್ ಮಾಡ್ತೀನಿ, ನೀವು ಸೈಡಿಗೆ ಹಾಕೊಂಡು ನಾನು ಹೇಳಿದ್ದೀನಿ ಅವರಿಗೆ. ಆಯಿತಾ, ಆದ್ರೂ ಕೇಳ್ತಾ ಇಲ್ಲ, ನಾನು ನೋಡ್ತೀನಿ, ಹಾಗೆ ನೋಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಒಳಗಡೆ ಬಂದೆ ಹೇಳಿ ಅವನಿಗೆ. ಅಷ್ಟು ಜೋರಾಗಿ ನಾನು ಸಖತ್ತಾಗಿ ನನಗೂ ಸಿಟ್ಟು ಬಂತು, ನಾನು ಹೇಳಿ ಬಂದಿದ್ದೀನಿ. ಅದರಲ್ಲಿ ಟು ಬಿ ಫ್ರ್ಯಾಂಕ್, ನಾನು ಅದರಲ್ಲಿ ಏನೂ ಇಲ್ಲ, ಹೇಳಿ ಒಳಗಡೆ ಬಂದೆ. ನಾನು ಒಳಗಡೆ ಬಂದಾಗ ಪುನಃ ಇವರು ಸ್ಟಾರ್ಟ್ ಮಾಡ್ತಾರೆ ಹಾರ್ನ್ ಮಾಡ್ತಾ ಇದ್ರು. ಓಕೆ, ಯಾಕೆ ಓಪನ್ ಮಾಡಲೇಬೇಕು ನಾನು ಅಂತ ಇದ್ರದ್ದು ಇಂಟೆನ್ಷನ್ ಅವರಿಗೆ. ಅಂದರೆ ಗೇಟ್ ಓಪನ್ ಮಾಡಿ ನಾನು ಮಾಡಲ್ಲ ಅಂತ ಹೇಳಿದೆ, ಗೇಟ್ ಓಪನ್ ಮಾಡಲ್ಲ, ಒಳಗಡೆ ಬಂದುಬಿಟ್ಟು ಪ್ರೆಸ್ ಮಾಡಿ ಹಾರ್ನ ಇಟ್ಕೊಂಡ್ರು. ಕಂಟಿನ್ಯೂ ಹಾಗೆ ಇದ್ದ ಬದ್ದ ಎಲ್ಲರೂ ಅಲ್ಲಿ ಬಂದರು. ಯಾರು ಅವರಿಗೆಲ್ಲ ಇರಿಟೇಷನ್ ಆಯಿತು. ಯಾರು ಇಲ್ಲಿದ್ದ ನಮ್ಮ ರೂಮ್ ಗೆಸ್ಟ್ ಬಂದಿದ್ರು. ಹೌದು, ಅಲ್ಲಿ ಇದ್ದವರೆಲ್ಲ ಬಂದರು. ಅಲ್ಲಿ ಎಲ್ಲರೂ ಬಂದು, ಯಾರು ಇದಿಷ್ಟು ಹಾರ್ನ್ ಮಾಡೋದು, ಅಲ್ಲಿ ಪಕ್ಕದ 2 ನೇಬರ್ಸ್ ಅವರು ಬಂದರು. ಅಲ್ಲಿ ವಿಡಿಯೋದಲ್ಲಿ ಅವ್ರು ಮಾಡಿರೋದಲ್ಲಿ ನೋಡಿದ್ರಲ್ಲ, ಅವರು 2 ನೇಬರ್ಸ್ ಇದ್ದಾರೆ ಅದರಲ್ಲಿ, ಅಲ್ಲಿ ಪಕ್ಕದಲ್ಲಿ ಮನೆ ಫ್ರಂಟಲ್ಲಿ ನೀವು ನೋಡಿ, ಅಲ್ಲಿ ಹೋಗುವಾಗ 2 ಮನೆ ಇದೆ. ಅವರೆಲ್ಲ ಬಂದರು, ಯಾಕೆ ಇವರು ಇಷ್ಟು ಬೆಳಿಗ್ಗೆ, ಅದು 7:45 ಆಗಿದೆ, ಆ ಟೈಮಲ್ಲಿ ಅಷ್ಟು ಹಾರ್ನ್ ಮಾಡ್ತಾ ಇದ್ದಾರೆ. ಆಯಿತು, ಅವ್ರಿಗೆ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಉಂಟು. ಅಲ್ಲಿ ಫ್ರೆಂಡ್ ಸೈಡೆಲ್ಲ ಫ್ಯಾಮಿಲಿ ಮನೆಗಳೆಲ್ಲ ಇರೋದು, ಸಖತ್ ಡಿಸ್ಟರ್ಬೆನ್ಸ್, ಎಲ್ಲರೂ ಕೇಳ್ತಾ ಇದ್ದಾರೆ. ಆದ್ರೂ ನಾನು ಅದನ್ನೇ ಮಾಡ್ತಾ ಇದ್ದೇನೆ ಮಧ್ಯನೋ. ಆಯಿತಾ, ಅಲ್ಲಿ ತುಂಬ ಮಾತಾಯಿತು. ಮಾತೆಲ್ಲ ಆಗುವಾಗ ಮೊಬೈಲ್ ತಗೊಂಡು ಯಾರಿಗೋ ಫೋನ್ ಮಾಡಿಕೊಂಡು ಏನೋ ಗೈಡೆನ್ಸ್ ಎಲ್ಲ ಕೇಳ್ಕೊಂಡ್ರು, ಈಗ ಮಾಡು ಏನೋ ಒಂದು ಕನ್ವರ್ಸೇಷನ್ ಮಾಡ್ಕೊಂಡು, ಅದು ನನ್ನ ಕ್ಲಿಯರಾಗಿ ನಾನು ಕೇಳಿದ್ದೆ. ಬಟ್ ಅದಕ್ಕೆ ನಾನು ಸಾಕ್ಷಿ ಏನು ಅಂತ ಹೇಳ್ಬಿಟ್ಟು ನಾನೇ ಸಾಕ್ಷಿ ಅದಕ್ಕೆ ಹೇಳ್ಬೇಕು ಅಂತ ಹೇಳಿದ್ರೆ ಅದನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಆಮೇಲೆ ಆ ಹೀಟ್ ಆಫ್ ದ ಮೂಮೆಂಟಲ್ಲಿ ಅವರು ಕೂಡ ಸ್ವಲ್ಪ ಜೋರು ವಲ್ಗರ್ ಲ್ಯಾಂಗ್ವೇಜ್ ಸಖತ್ತಾಗಿ ಏನೆಲ್ಲ ಬೇಡದೆಲ್ಲ ಮಾತಾಡಿದ್ರು. ಅವರಿಗೆ ಅದು ಯಾವುದು ವಿಡಿಯೋ ಮಾಡ್ಕೊಂಡಿಲ್ಲ, ನಾನು ಮೊಬೈಲ್ ಅವ್ರು ಏನು ಮಾಡ್ಕೊಂಡಿಲ್ಲ ವಿಡಿಯೋ. ಇಲ್ಲ ಅದೆಲ್ಲ ಆದಮೇಲೆ ಫೋನೆಲ್ಲ ಮಾಡ್ಕೊಂಡು ಮತ್ತೆ ಎಲ್ಲ ಏನೋ ಒಂದು ಹಂಗೆ ನನ್ನ ಹತ್ರ ಮಾತಾಡ್ಕೊಳ್ಳೋದು, ಅದು ಇದೇನೋ ಸೆಟ್ ಮಾಡ್ಕೊಂಡ್ರು ಮೊಬೈಲಲ್ಲಿ. ನಾನು ಅಷ್ಟು ಮೊಬೈಲ್ದು ವಿಚಾರದಲ್ಲಿ ಅವ್ರಿಗೆ ಮೈಂಡ್ ಮಾಡಿಲ್ಲ. ಒಂದು ಹೇಳ್ಬೇಕಂತ ಹೇಳಿದ್ರೆ ಮೀನ್ಸ್ ಈ ಏನು ಅವರು ಮಾತಾಡಿದ್ನ ಕ್ಯಾಪ್ಚರ್ ಆಗದಂಗೆ ಮಾಡ್ಕೊಳ್ಳೋದು, ಅದೇನೋ ಅವ್ರದ್ದು ಏನೋ ಒಂದು ವಿಚಾರದಲ್ಲಿ ಅವ್ರು ಏನೋ ಮಾಡ್ಕೊಂಡಿದ್ದಾರೆ. ಅದು ನಾನು ಆಮೇಲೆ CCTVಯಲ್ಲಿ ನೋಡುವಾಗ ನನಗೆ ಅದು ಅಬ್ಸರ್ವ್ ಆಗಿತ್ತು, ಓ ಇವರು ಈ ಥರ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು. ಮತ್ತೆ ಕೆಳಗಡೆ ಇಳಿದುಬಿಟ್ಟು ಸಖತ್ ಬ್ಯಾಡ್ ವರ್ಡ್ಸ್ ತುಂಬ ಯೂಸ್ ಮಾಡಿದ್ದ. ಆಮೇಲೆ ನಾನು ನಿಜವಾಗ್ಲೂ ನಾನು ಹೇಳಿದ್ದೀನಿ, ನಾನು ಅವರಿಗೂ ಅವ್ರು ಹೇಳಿದ್ದಕ್ಕೆ ನಾನು ಬೇರೆ ಪದ ಉಪಯೋಗಿಸಿದ್ದೀನಿ. ಅದರಿಂದ ದಯವಿಟ್ಟು ನಾವು ನಂದು ಮತ್ತು ಅವ್ರದ್ದು ಮಾತ್ರ ಕನ್ವರ್ಸೇಷನ್ ಅಲ್ಲಿ, ಬೇರೆ ಯಾವ ಬೇರೆ ಯಾವ ಡ್ರೈವರ್ಗಳಿಗೂ
ಹಾಗೂ ಯಾವುದೇ ಅಸೋಸಿಯೇಷನ್ ಎಲ್ಲ ಡ್ರೈವರ್ಗಳು ಯಾರಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ನಾನು ಮಾತಾಡಿಲ್ಲ. ಎಲ್ಲರೂ ಮಾತಾಡಿದ್ರೆ ನೀವು ನೋಡಿದಿರ ವಿಡಿಯೋ? ಇಲ್ಲ ಇಲ್ಲ. ಎಲ್ಲರೂ ಮಾತಾಡಿದ ಕಂಡುಂಟಾ? ಇಲ್ಲ ತಾನೆ. ಅದನ್ನ ಇವರು ಆ ಥರ ಸರ್ಕ್ಯುಲೇಟ್ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಓಕೆ, ಅದರಿಂದ ಏನಾದರೂ ನಾನು ಬೇರೆಯವರಿಗೆ ಮಾತಾಡಿದ ಅದರಲ್ಲಿ ಏನಾದ್ರು ಇದ್ದಿದ್ದರೆ ಅದನ್ನು ದಯವಿಟ್ಟು ನನ್ನ ಸೈಡಿಂದ ಅದು ಸಾರಿ ನಾನು ಕೇಳ್ತೀನಿ, ಕ್ಷಮೆ ಕೇಳ್ತೀನಿ. ಐ ಥಿಂಕ್ ಇದಕ್ಕಿಂತ ದೊಡ್ಡ ವರ್ಡ್ ಬೇರೆ ಏನಿಲ್ಲ. ಕ್ಷಮೆ ಕೇಳ್ಬೋದು ಅಲ್ವಾ? ಅಲ್ಲ, ಅದೇನೋ ಟ್ರಿಗರ್ ಆಗಿದ್ದೀರಾ. ಸೊ ನಾನು ಹಾಗೆ ಅದರಲ್ಲಿ ಇನ್ನೊಂದು ಅವರು ನನಗೆ ಹೊಡೆದು ಬಿಟ್ಟಿದ್ದಾರೆ, ಹಲ್ಲೆ ಮಾಡಿದ್ದಾರೆ, ಅದರಲ್ಲಿ ಬರೆದು ಹಾಕಿದಾರಲ್ಲ, ಹಲ್ಲೆ ಮಾಡಿಬಿಟ್ಟಿದ್ದಾರೆ ಅದು ಇದು ಅಂತ. ಆ ಥರ ಯಾವುದೂ ಇಲ್ಲ ಆಯ್ತಾ. ಗಾಡಿಗೆ ಹೊಡೆದಿದ್ದೀನಿ ಅಂತ ಹೇಳ್ಕೊಂಡು ಅದರಲ್ಲಿ ಇದೆಲ್ಲ ವೈರಲ್ಲಿ, ಗಾಡಿಗೆ ಎಲ್ಲಿ ನಾನು ಮುಟ್ಟಿದ್ದೀನಿ ನಾನು ಆಯ್ತಾ. ಇಂಥದನ್ನೆಲ್ಲ ಸುಮ್ಮನೆ ಏನೋ ಕಂಟೆಂಟ್ ಕ್ರಿಯೇಟ್ ಮಾಡಿಕೊಂಡು ಹಾಕ್ಕೊಂಡಿದ್ದಾರೆ. ಇಡೀ ಎಲ್ಲ ನಮಗೆ ಏನೋ ಒಂದು ಬಿಸ್ನೆಸ್ಗೆ ಡ್ಯಾಮೇಜ್ ಮಾಡಬೇಕು ಅಂತ ಅದನ್ನ ಪರವಾಗಿಲ್ಲ ಬಿಡಿ, ಎಲ್ಲ ಬೇರೆಯವರಿಗೆಲ್ಲ ವೈರಲ್ ಮಾಡಿಕೊಂಡು ರಿವ್ಯೂಸ್ ಹಾಕ್ಸೋದು, ರೇಟಿಂಗ್ಸ್ ಡೌನ್ ಮಾಡೋದು, ಇಂಥದ್ದೆಲ್ಲ ಮಾಡಿದ್ದಾರೆ. ಅದು ಲೈವ್ ನೀವು ನೋಡ್ತಾ ಇದ್ದೀರಲ್ಲ, ಈಗ ಓಪನ್ ಮಾಡಿ ನಮ್ಮ ರೇಟಿಂಗ್ಸ್ ಅಲ್ಲಿ ಯಾರು ಗೊತ್ತಿಲ್ಲ ನಮಗೆ. ಇಲ್ಲಿ ತಪ್ಪು ಯಾರ್ದು ಗೊತ್ತಾ? ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ತಪ್ಪು ಅಂದರೆ ಒಂದು, ಈಗ ಬೆಂಗಳೂರಿಂದ ಬರೋ ಗಾಡಿ ಮೈಸೂರು ಗಾಡಿಗೆ ಆರ್ನ್ ಕಾಮನ್ ಆಯ್ತಾ. ಅವ್ರಿಗೆ ಆರ್ನ್ ಮಾಡಿದ್ರೆ ಒಂದು ಏನೋ ಒಂಥರ. ಇಲ್ಲಿ ನಮಗೆ ಆರ್ನ್ ಆಗಲ್ಲ, ಯಾಕಂದ್ರೆ ನಮಗೆ ಆರ್ನೇ ಯೂಸ್ ಮಾಡಲ್ಲ ನಾವು. ನಮಗೆ ಪಕ್ಷಿ, ಸೈಲೆನ್ಸು. ಹೌದೌದು. ಮತ್ತೆ ನೀವು ನಾನೀಗ ನೋಡಿರೋ ಪ್ರಕಾರ ಅವ್ರ ಹತ್ರ ಮಾತಾಡೋಕೆ ಹೇಳಿದ್ದೀನಿ, ಇದೆಲ್ಲ ಸ್ವಲ್ಪ ರೆಸಿಡೆನ್ಷಿಯಲ್ ಏರಿಯಾ, ಈ ಥರ ಹಾರ್ನ್ ಮಾಡಬೇಡಿ ಅಂತ ಹೇಳಿದ್ದೀನಿ ಅವರಿಗೆ. ಸೊ ಇಲ್ಲಿ ಪ್ರಾಬ್ಲಮ್ಮು ಆರ್ನ್ ಮಾಡಿರುವಂಥದ್ದಿಂದ ಟ್ರಿಗರ್ ಆಗಿರೋದು. ಆಮೇಲೆ ಇಲ್ಲಿ ಸ್ಟಾಫ್ಗೆ ಕೂಡ ಮಾತುಕತೆ ಆಗಿರೋದು. ಬಟ್ ಎಂಡ್ ಆಫ್ ಇಟ್ಟು ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಅದೊಂದು ಸಾಂದರ್ಭಿಕ, ಅಂದರೆ ಆ ಒಂದು ಟೈಮಲ್ಲಿ ನಡೆದಿರುವಂಥ ವಿಚಾರ. ಸೊ ಇದನ್ನ ಐ ಥಿಂಕ್ ಇನ್ನೂ ಕ್ಯಾರಿ ಮಾಡೋ ಒಂದು ನೆಸೆಸಿಟಿ ಇಲ್ಲ. ಆ ಡ್ರೈವರ್ ಕೂಡ ಇನ್ನೊಂದು ಗಾಡಿ ತೆಗೆಯೋದು ಇಲ್ಲ, ಏನೋ ಒಂದು ಬೆಳೀಲಿ, ಅವ್ರಿಗೂ ಫ್ಯೂಚರ್ ಒಂದು ಬಿಸ್ನೆಸ್ ಓನರ್ ಆದಾಗ ಅವ್ರಿಗೂ ಒಂದು ನೋವು ಇರುತ್ತೆ, ಇವ್ರಿಗೂ ಕೂಡ ಒಂದು ಡ್ರೈವಿಂಗ್ ಹೋದಾಗ ನಿಮಗೂ ಕೂಡ ಆ ಎಕ್ಸ್ಪೀರಿಯನ್ಸ್ ಇರುತ್ತೆ ಡ್ರೈವರ್ ಆಗಿ. ಬಟ್ ಐ ವುಡ್ ಸೇ ಡೋಂಟ್ ವರಿ, ಅವ್ರಿಗೂ ಡ್ರೈವರ್ಗೂ ಒಳ್ಳೇದಾಗಲಿ, ಇವ್ರಿಗೂ ಒಳ್ಳೇದಾಗಲಿ. ಆಮೇಲೆ ಅಸೋಸಿಯೇಷನ್ಸ್ ಯಾರ್ಯಾರು ನೋಡ್ತಾ ಇದ್ದೀರಾ, ಐ ಥಿಂಕ್ ಲೆಟ್ ಇಟ್ ಗೋ. ಬಿಕಾಸ್ ಒಬ್ಬರ ಹೊಟ್ಟೆಪಾಡಿಗೆ, ಒಬ್ಬರ ಅನ್ನಕ್ಕೆ ಕೈ ಹಾಕೋದು ಮತ್ತು ಅದನ್ನ ಸೆಲೆಬ್ರೇಟ್ ಮಾಡೋದು ಯಾವುದೇ ಒಂದು ನೆಸೆಸಿಟಿ ಇರಬಾರ್ದು. ಯಾಕೆಂತ ಹೇಳಿದ್ರೆ, ಒಂದು ಬಿಸ್ನೆಸ್ ಅಂತ ಹೇಳಿದ್ರೆ ಅದನ್ನ ನಂಬ್ಕೊಂಡು, ಈಗ ಸಿಬ್ಬಂದಿ ಅಂತ ಹೇಳಿದ್ರೆ, ಈಗ ಬರುವಾಗ 4-5 ಜನರು ಈಗ ಕೆಲಸ ಬಿಟ್ಕೊಂಡು ಪಾಪ ಮನೆಗೆ ಹೋದ್ರು ಸಂಜೆ ಹೊತ್ತಲ್ಲಿ, ನಾಳೆ ಬೆಳಿಗ್ಗೆ ಅವ್ರು ಪುನಃ ಬರಬೇಕು. ಅವ್ರಿಗೂ ಈ ಒಂದು ಜಾಗ ಖುಷಿ ಅಂತ ಅನಿಸ್ಬೇಕು, ಇವ್ರಿಗೂ ಒಂದು ಖುಷಿ ಆಗಬೇಕು, ನಾನು ಬಿಸ್ನೆಸ್ ಮಾಡಬೇಕು, ಒಳ್ಳೆ ಕೆಸ್ಟ್ನತ್ತ ಕರ್ಕೊಂಡು ಬರಬೇಕು ಅಂತ. ಡ್ರೈವರ್ಗೂ ಕೂಡ ನಾನು ಒಂದು ಒಳ್ಳೆ ಗಾಡಿ ಓಡಿಸ್ಬೇಕು, ನನ್ನ ಫ್ಯಾಮಿಲಿಗೆ ನಾನು ಒಳ್ಳೇದು ಮಾಡಬೇಕು ಅಂತ. ಸೊ ಇವಾಗ ಇಲ್ಲಿ ಕುಡಿದು ಗಲಾಟೆ ಆಗಿದೆ, ಈ ಥರ ಯಾವುದೂ ಕಾಣಿಸ್ತಾ ಇಲ್ಲ. ಬಿಕಾಸ್ 7 ಗಂಟೆಗೆ ಇಲ್ಲಿ ಯಾರೂ ಕುಡಿಯಲ್ಲ ನಮ್ಮ ಕೊಡಗಲ್ಲಿ. ಕುಡಿದ್ರು ಒಂದು ಸಂಜೆ ಹೊತ್ತಲ್ಲಿ ಕುಡಿಬೋದು, ಬಟ್ 7 ಗಂಟೆಗೆಲ್ಲ ಕುಡಿದು ಗಲಾಟೆ ಮಾಡುವಂಥದ್ದೇನಿಲ್ಲ. ಸೊ ಲಿಕ್ಕರ್ ವಿಷಯ ಬಂದಿಲ್ಲ. ಡ್ರೈವರ್ ಕುಡಿದಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಸೊ ಡ್ರೈವರು ಕುಡ್ದಿಲ್ಲ, ಇವರು ಕುಡ್ದಿಲ್ಲ, ಇಟ್ ಈಸ್ ಅ ಸಿಚುವೇಶನ್. ಸೊ ಆರ್ನಿಂದ ಇವರಿಗೆ ಬೇಜಾರಾಗಿದೆ, ಸ್ಟಾಫಿಗೆ ಏನೋ ಹೇಳಿದ್ದಾರೆ, ಅದು ಬೇಜಾರಾಗಿದೆ ಬೆಳಗಿನ ಜಾವ. ಆಮೇಲೆ ಇವರು ಅಲ್ಲಿ ಏನೋ ಹೇಳಿದ್ದಾರೆ. ಸೊ ಇಟ್ ಈಸ್ ಅ ಕಂಪ್ಲೀಟ್ಲಿ ಅ ಮಿನಿಮಲ್ ಥಿಂಗ್. ಇದರಲ್ಲಿ ಯಾವುದೇ ವಿಚಾರದಲ್ಲಿ ಇದನ್ನ ನಾವು ತುಂಬ ಕೆಟ್ಟ ರೇಂಜಿಗೆ ಎತ್ಕೊಂಡು ಹೋಗೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ಏನು ಅಯ್ಯೋ ಅಂತ ಹೇಳುವಂಥದ್ದು ಏನಿಲ್ಲ. ಬಟ್ ಇವರ ಬಿಸ್ನೆಸ್ಸಿಗಂತೂ ತೊಂದರೆ ಆಗಿದೆ. ಯಾವ ಹಲ್ಲೆಗೆಲ್ಲ ಏನು ನಡೆದಿಲ್ಲ. ಹೌದು. ಅದನ್ನ ಮೊಬೈಲ್ ವಿಡಿಯೋ ಮಾಡುವಾಗ ವಿಡಿಯೋ ಮಾಡ್ತಾ ಇರೋದು ನಾನು ನೋಡ್ದಂಗೆ ಆಯ್ತು. ಮೊಬೈಲ್ ಕೊಡಿಲಿ ಹಿಂಗೆ ಮಾಡಿದ್ನ ಅದನ್ನ ಹೊಡೆದು ಬಿಟ್ರು ಇಷ್ಟು ಸಿಚುವೇಶನ್. ನಾನು ಯಾಕೆ ಇಷ್ಟು ದಿನ ಅದ್ರ ಬಗ್ಗೆ ನಾನು ಮಾತಾಡಿಲ್ಲ ಅಂತ ಹೇಳಿದ್ರೆ, ಅದ್ರ ಬಗ್ಗೆ ನಾವು ಒಂದೇ ಇದರಲ್ಲಿ ಮಾತಾಡಿ ತುಂಬ ಅದನ್ನು ಆ ಮೂಮೆಂಟಲ್ಲಿ ಎಲ್ಲ ಅದು ತುಂಬ ಕೆಟ್ಟದಾಗಿ ಹೋಗಬಾರ್ದು. ನೋಡುವ ಇವ್ರದ್ದು ಯಾವ ರೀತಿಲಿ ಇವರು ಇದನ್ನ ಮೂವ್ ಮಾಡಿ ಯಾವ ರೀತಿಲಿ ಇದು ಮಾಡಿದ್ದಾರೆ, ಅದಕ್ಕೆ ಉತ್ತರ ನಾನು ಕೊಡಬೇಕು, ಕ್ಲೀನಾಗಿ. ಡ್ರೈವರ್ ಎಲ್ಲಿಯವರು ಅಂತ ಗೊತ್ತಿಲ್ಲ ನಿಮಗೆ? ಗೊತ್ತಿಲ್ಲ, ಎಲ್ಲಿಯವರು ಗೊತ್ತಿಲ್ಲ. ಅವ್ರು ಇಲ್ಲಿ ಇದ್ರೆ ಕೇಳ್ಬೋದಿತ್ತು. ಇಲ್ಲಿ ಅವ್ರು ಡ್ರಾಪ್ ಮಾಡಿ ಹೋಗೋದು, ಪುನಃ ಬರೋದು, ಡ್ರಾಪ್ ಮಾಡಿ ಹೋಗೋದು. ಎಲ್ಲಿ ಮೇ ಬಿ ಹೊರಗಡೆ ರೂಮ್ ಮಾಡಿ ಇದ್ದಿರ್ತಾರೆ, ಎಲ್ಲಿ ಹೋಗಿದ್ರೆ ಗೊತ್ತಿಲ್ಲ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ? ನಾನು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಅಂತೆ. ಓಕೆ, ಈಗ ಅವರು ಆಕ್ಟಿವ್ ಇದ್ದಾರೆ ಡ್ರೈವರ್. ಓಕೆ, ಫೈನ್. ಸೊ ಇದು ಸೋಷಿಯಲ್ ಮೀಡಿಯಾದ ಇದು ನನ್ನ ಅವರ ಇಬ್ಬರದೇ ಕನ್ವರ್ಸೇಷನ್ ಅಲ್ಲಿ, ಇದು ಪರ್ಸನ್ ಟು ಪರ್ಸನ್. ಇದರಲ್ಲಿ ಯಾವುದೇ ಅಸೋಸಿಯೇಷನ್ ಅವರಿಗೆ ಇನ್ನೊಂದು 10 ಜನ ಬೆಂಬಲ ಕೊಟ್ಟು ಡ್ರೈವರು ಮಾತಾಡಿದ್ದೆಲ್ಲ ಇದೆ ಅದರಲ್ಲಿ. ಸೊ ನನ್ನದು ಅವ್ರದ್ದು ಮಾತ್ರ ಇದರಲ್ಲಿ. ಹೌದು, ಆಯ್ತು. ಇವಾಗ ಇದಕ್ಕೆ ಯಾವುದೇ ಒಂದು ರೆಸಾರ್ಟ್ ಅಸೋಸಿಯೇಷನು ಇಲ್ಲ, ಕಾಟೇಜ್ ಅಸೋಸಿಯೇಷನು, ಹೋಮ್ ಸ್ಟೇ ಅಸೋಸಿಯೇಷನ್ ಇಲ್ಲ, ಟೂರಿಸಮ್ ಅಸೋಸಿಯೇಷನ್ ಯಾರು ಬರೋ ಒಂದು ನೆಸೆಸಿಟಿ ಇಲ್ಲ. ಅದೇ ಥರ ಚಾಲಕರು ಅಷ್ಟೇ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಮಾಡುವ. ಎಲ್ರಿಗೂ, ಐ ಮೀನ್ ಇಟ್ ಈಸ್ ನಾಟ್ ಟು ಟೇಕ್ ದಿಸ್ ಫಾರ್ವರ್ಡ್. ಅಲ್ಲ ಭಜನ್ ಅವರೇ, ನಾನು ಅದರಲ್ಲಿ ವಿಡಿಯೋದಲ್ಲಿ ಯಾರಿಗಾದ್ರೂ ಟ್ರಿಗರ್ ಮಾಡಿ ಮಾತಾಡಿದ್ರು ಅವರು ಇವರು ಅಂತ ಕೋಪದಲ್ಲಿ ಅವ್ರು ಬೈದಿದ್ದಕ್ಕೆ ನಾನು ಒಪ್ಕೊಳ್ತೀನಿ. ಅದಕ್ಕೆ ನೀವು ಈಗ ಸಾರಿ ಹೇಳಿದ್ದೀರಿ. ನಾನು ಕೆಟ್ಟ ಪದ ಬೈದಿದ್ರು ನಾನು ಒಪ್ಕೊಳ್ತೀನಿ, ಅದು ನನ್ನ ಮಿಸ್ಟೇಕ್. ಐ ಆಮ್ ವೆರಿ ಸಾರಿ. ಯಾರಿಗಾದ್ರೂ ಹರ್ಟ್ ಆಗಿದ್ರೆ ಅದರಿಂದ ಐ ಆಮ್ ವೆರಿ ಸಾರಿ.
ನಮ್ಮ ಕನ್ನಡ ಕೂಡ ಸ್ವಲ್ಪ ನಾವು ಮಾತಾಡೋ ಕನ್ನಡನೂ ಸ್ವಲ್ಪ ಡಿಫ್ರೆಂಟು. ನೀವು ಈಗ ವಿಡಿಯೋದಲ್ಲಿ ಕೂತ್ಕೊಂಡು ಮಾತಾಡಿದ ಫಸ್ಟ್ ಟೈಮ್? ಹೌದು, ಫಸ್ಟ್ ವೆರಿ ಫಸ್ಟ್. ಓಕೆ, ನೋಡಿ ಎಷ್ಟು ಸ್ಮಾರ್ಟ್ ಹ್ಯಾಂಡ್ಸಮ್ ಆಗಿದ್ದಾರೆ. ಇವ್ರನ್ನ ನಾನು ಎಷ್ಟೊಂದು 10-15 ವರ್ಷ ಆಯ್ತು ನಿಮ್ಮನ್ನ ಮೀಟ್ ಮಾಡಿ. ಜಾಸ್ತಿ ಆಯ್ತು, ಒಂದು ರೆಸಾರ್ಟಲ್ಲಿ ಮೀಟ್ ಮಾಡಿದ್ದೆ ಅಲ್ಲ, ಅದಕ್ಕಿಂತ ಮುಂಚೆ ಫಸ್ಟ್ ನೋಡಿದಾಗ ನಿಮ್ಮನ್ನ ಒಂದು 13 ಇಯರ್ಸ್ ಆಗಿರ್ಬೋದು. 13 ಇಯರ್ಸ್ ಬ್ಯಾಕು ಒಂದು ಯಂಗ್ ಪರ್ಸನ್, ಒಳ್ಳೆ ಫಿಟ್ ಬಾಡಿ, ನಮ್ಮನ್ನ ತುಂಬ ಚೆನ್ನಾಗಿ ಹಾಸ್ಪಿಟಾಲಿಟಿ ಕೊಟ್ಟು ಕಳಿಸಿದವರು. ಅಲ್ಲಿಂದ ನೋಡಿದ್ದು, ಐ ಮೀನ್ ಮಧ್ಯದಲ್ಲಿ ಒಂದ್ಸತಿ ಒಂದು ಈವೆಂಟಲ್ಲಿ ನೋಡಿದ್ದೆ. ಅದು ಬಿಟ್ಟರೆ ಈಗ ಒಂದು ರೀಸೆಂಟ್ ಇದರಲ್ಲಿ ನಾನು ವೈರಲ್ ಆದಾಗ ಇವ್ರನ್ನ ನೋಡಿದೆ. ಬಟ್ ಇವರ ಅದು ಇದು ಅಂತ ಫುಲ್ ಕನ್ಫ್ಯೂಷನ್. ಬಟ್ ಒಳ್ಳೇದಾಗಲಿ, ಏನು ಮನ್ಸಿಗೆ ತಗೋಬೇಡಿ, ಫ್ಯಾಮಿಲಿ ಕೂಡ ಇಲ್ಲಿ ಇದ್ದಾರೆ, ಅವ್ರಿಗೂ ಒಳ್ಳೇದಾಗಲಿ. ಸೊ ಇನ್ನೇನಾದ್ರು ಹೇಳಲಿಕ್ಕಿದೆಯಾ? ಇಲ್ಲ, ಇದರಿಂದ ಯಾವ ತಪ್ಪು ಸಂದೇಶ ಹೋಗ್ಬಾರ್ದು, ಇದಿಷ್ಟು ಅದಕ್ಕೋಸ್ಕರ ಬಂದಿರೋದು. ಹೌದೌದು, ಯಾವ ತಪ್ಪು ಸಂದೇಶ ಹೋಗ್ಬಾರ್ದು ಅಂತಾನೆ ನಾನು ಇದ್ರ ಬಗ್ಗೆ ಇಷ್ಟು ಮಾತಾಡಿದ್ದೀನಿ. ಯಾಕಂದ್ರೆ ನಮ್ಮಲ್ಲಿ ಆದ ಇನ್ಸಿಡೆಂಟ್ ಇಷ್ಟೇ, ಏನೂ ಇಲ್ಲ. ಒಳ್ಳೇದಾಗಲಿ, ಏನು ತೊಂದರೆ ಇಲ್ಲ. ಮತ್ತೆ ಇವ್ರ ಬಗ್ಗೆ ರಿವ್ಯೂಸ್ 1 ಸ್ಟಾರ್ ಎಲ್ಲ ತುಂಬ ಜನರು ಹಾಕಿದ್ದೀರಾ. ಬಟ್ ಅದನ್ನ ನಾವು ತೆಗೀರಿ ಇಡೀ ಏನೂ ಹೇಳಲ್ಲ. ಇಟ್ ಈಸ್ ನಿಮ್ಮ ವಿಷಯಕ್ಕೆ ಬಿಟ್ಟಿರೋದು. ಹೌದೌದು. ಬಟ್ ಎಂಡ್ ಆಫ್ ಇಟ್ ತುಂಬ ಕಷ್ಟಪಟ್ಟು ಕಟ್ಟಿರೋ ಒಂದು ಸಾಮ್ರಾಜ್ಯನ ಬೀಳಿಸೋದು ತುಂಬ ಈಸಿ. ಬಟ್ ನಾವು ಏನು ತಪ್ಪು ಮಾಡಿದ್ರು, ಏನು ಕೆಟ್ಟದ್ದು ಮಾಡಿದ್ರು ಅದು ನಮಗೆ ವಾಪಸ್ ಬಂದೇ ಬರುತ್ತೆ. ಸೊ ಇಟ್ ಈಸ್ ಆಲ್ ಫೈನಲಿ ಇಟ್ಸ್ ಆಲ್ ಇನ್ ದ ಹ್ಯಾಂಡ್ಸ್ ಆಫ್ ಯೂನಿವರ್ಸ್, ಗಾಡ್, ದೇವ್ರ ಹತ್ರ ಇದೆ. ಸೊ ವಿಶ್ ಯು ಆಲ್ ದ ಬೆಸ್ಟ್. ವಿಶ್ ಆಲ್ ದ ಬೆಸ್ಟ್ ಟು ದ ಡ್ರೈವರ್. ಅದು ಯಾರೋ ಒಬ್ರು ಡ್ರೈವರ್ ಬಂದಿದ್ದು, ಅವ್ರಿಗೂ ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಖುಷಿ ಆಯಿತು ಮಾತಾಡಿ. ಅಟ್ಲೀಸ್ಟ್ ಒಂದು ಅವಕ್ಯಾಡೋ ಫೇಮಸ್ ಆಯಿತು. ಬನ್ನಿ, ಈ ಒಂದು ಪ್ರಾಪರ್ಟಿ ನಾನಿದು ಮಾರ್ಕೆಟಿಂಗ್ ಮಾಡೋಕ್ಕೆ ಬಂದಿಲ್ಲ, ಅದು ಬನ್ನಿ, ಏನು ತೊಂದರೆ ಇಲ್ಲ. ಐ ಮೀನ್ ತುಂಬ ವರ್ಷ ಇದಕ್ಕೆ ಎಷ್ಟು ವರ್ಷ ಆಯಿತು ಅವಕ್ಯಾಡೋ ಕಾಟೇಜಸ್ಗೆ? ಅರೌಂಡ್ 4 ಇಯರ್ಸ್ ಆಗಿದೆ. ಸೊ 4 ಇಯರ್ಸಿಂದ ಹಾಸ್ಪಿಟಾಲಿಟಿ ಫೀಲ್ಡಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಒಂದು ರೆಸ್ಪಾನ್ಸಿಬಿಲಿಟೀಸ್ ಅಂತ ಇದೆ. ಅಲ್ಲ, ನಂದು ಹಾಸ್ಪಿಟಾಲಿಟಿ 17 ಇಯರ್ಸ್ ಎಕ್ಸ್ಪೀರಿಯನ್ಸ್. 4 ಇಯರ್ಸಿಂದ ಇದೀರಾ? ಹೌದು. ಅಲ್ಲ, ಇದು ಬಿಲ್ಡ್ ಮಾಡಿ ಒಂದು 4.5 ಇಯರ್ಸ್. ಬನ್ನಿ, ಬಂದರೆ ಇಲ್ಲಿ ವಿಸಿಟ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಆ ಗಾಡಿ ಯಾರ್ದಿದೆ ಅವ್ರಿಗೂ ಬಾಡಿಗೆ ಕೊಡಿ, ತೊಂದರೆ ಇಲ್ಲ, ಅವರು ಒಳ್ಳೆಯವರೇ ಆಗಿರ್ತಾರೆ. ಸೊ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಓಕೆ, ಥ್ಯಾಂಕ್ ಯು. You